ದೇವರು ದಾವೀದನನ್ನು ಅರಸನನ್ನಾಗಿ ಆರಿಸಿಕೊಂಡು ಅಭಿಷೇಕಿಸಿದ ನಂತರ ಅನೇಕ ವಿಷಯಗಳು ಅವನಿಗೆ ವಿರೋಧವಾಗಿ ಬದಲಾದವು. ಅನೇಕ ವ್ಯಕ್ತಿಗಳು ನಿಷ್ಕಾರಣವಾಗಿ ದ್ವೇಷಿಸುವುದಕ್ಕೆ ಆರಂಭಿಸಿದರು. ಆದರೆ ದೇವರವನ ಸಂಗಡ ಇದ್ದು ಅದೆಲ್ಲವುಗಳಿಂದ ಅವನನ್ನು ಕಾಪಾಡಿ ಘನಪಡಿಸಿ ಮುನ್ನಡೆಸಿದ್ದು ಮಾತ್ರವಲ್ಲ, ತಾನು ನುಡಿದ ಹಾಗೆಯೇ ಅವನಿಗೆ ಆ ಸಿಂಹಾಸನವನ್ನು ಕೊಟ್ಟು ಆ ಅಧಿಕಾರದಲ್ಲಿ ಕೂರಿಸಿ ಘನಪಡಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಂಥ ಉದ್ದೇಶವನ್ನು ದೇವರು ಖಂಡಿತವಾಗಿ ನೆರವೇರಿಸುತ್ತಾರೆ. ಅದರ ಮಾರ್ಗದಲ್ಲಿ ಕೆಲವೊಂದು ವಿರೋಧಗಳು, ಕೆಲವೊಂದು ವ್ಯತಿರಿಕ್ತವಾದಂಥ ಪರಿಸ್ಥಿತಿಗಳು ಎದುರಾಗಬಹುದು. ಭಯಪಡಬೇಡಿರಿ. ದೇವರು ತನ್ನ ಮಾತುಗಳನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ತನಾಗಿದ್ದಾನೆ. ಆತನನ್ನು ಆಶ್ರಯಿಸಿಕೊಂಡು ತಾಳ್ಮೆಯಿಂದ, ನಂಬಿಕೆಯಿಂದ ಜೀವಿಸಿ ನಿಶ್ಚಯವಾಗಿ ದೇವರ ಪ್ರತಿಯೊಂದು ವಾಗ್ದಾನಗಳು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಯಥಾಪ್ರಕಾರವಾಗಿಯೇ ನೆರವೇರಲಿವೆ.